ರಾಜ್ಯ ಬಿಜೆಪಿಯಲ್ಲಿ ಮೇಲ್ಮನೆ ಚುನಾವಣೆಯಲ್ಲಿ ಆದ ಕ್ರಾಸ್ ವೋಟ್ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಶಿಸ್ತಿನ ಪಕ್ಷದಲ್ಲಿ ಅಡ್ಡದಾರಿ ಹಿಡಿದ ಆ ಶಾಸಕರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಈ ವಿಚಾರ ಸದ್ಯ ಹೈಕಮಾಂಡ್ ಅಂಗಳ ತಲುಪಿದ್ದು ರಾಜ್ಯ ಬಿಜೆಪಿ ಮೇಲೆ ಕೆರಳಿ ಕೆಂಡವಾಗಿದೆ. ಹಾಗಾದ್ರೆ ಪಕ್ಷದಲ್ಲಿನ ಆಂತರಿಕ ವಿಚಾರಕ್ಕೆ ನಿತಿನ್ ನಬೀನ್ ಹೇಳಿದ್ದೇನು, ಬನ್ನಿ ನೋಡೋಣ. ಅಡ್ಡ ಮತದಾನ ಮಾಡಿದ ಆ ಶಂಕಿತ ಶಾಸಕರು ಯಾರ್ಯಾರು? ಕ್ರಾಸ್ ವೋಟ್ ಯಾಕಾಯ್ತು? ಕಾರಣ ಏನಿಂದ ನಿತಿನ್ ನಬೀನ್. ಮೇಲ್ಮನೆ ಚುನಾವಣೆಯಲ್ಲಿ ಸಂಖ್ಯಾಬಲ ಇಲ್ಲದಿದ್ರು ಕಾಂಗ್ರೆಸ್ ಭರ್ಜರಿ ಜಯಗಳಿಸಿದ ವಿಚಾರ ಈಗ ಕಮಲ ಕಲಿಗಳ ನಿದ್ದೆಗೆಡಿಸಿದೆ. ಕೇವಲ ರಾಜ್ಯ ಬಿಜೆಪಿ ನಾಯಕರಷ್ಟೇ ಅಲ್ಲದೆ ಎನ್ಡಿಎ ಪಾಳ್ಯದಲ್ಲಿ ಕಂಪನ ಸೃಷ್ಟಿಸಿದೆ. ಶಿಸ್ತಿನ ಪಕ್ಷ ಬಿಜೆಪಿಗೆ ಕೈಕೊಟ್ಟಿರೋ ಶಾಸಕರು ಯಾರ್ಯಾರು ಅನ್ನೋದನ್ನ ಹುಡುಕೋದೆ ಒಂದು ದೊಡ್ಡ ಸವಾಲಾಗಿದ್ದು, ಈ ವಿಚಾರವನ್ನ ಈಗ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದ್ದು ಅಡ್ಡದಾರಿ ಹಿಡಿದವರ ಮೇಲೆ ತೂಗುಗತ್ತಿ ನೇತಾಡ್ತಿದೆ. ಇವತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಹಿತಿ ನೀಡಿದ್ದಾರೆ. ಈ ವೇಳೆ ರಾಜ್ಯ ನಾಯಕರಿಗೆ ಸಾಲು ಸಾಲು ಪ್ರಶ್ನೆ ಮಾಡಿರುವ ನಬೀನ್ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ಸಭೆಯಲ್ಲಿ ನಿತಿನ್ ನಬೀನ್ ತೆಗೆದುಕೊಂಡ ಕ್ಲಾಸ್ ಹೇಗಿತ್ತು ಅನ್ನೋದ್ರ ಇನ್ಸೈಡ್ ಮಾಹಿತಿ ಏನು ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿ ಹೈಕಮಾಂಡ್ ತರಾಟೆ. ಕ್ರಾಸ್ ವೋಟ್ ಯಾಕಾಯ್ತು? ಮೊದ್ಲೇ ಮಾತನಾಡಿಲ್ವಾ? ನೀವು ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡಿಲ್ವಾ? ಈಗ ಏನ್ ಮಾಡ್ಬೇಕು ಎಂದ್ಕೊಂಡಿದ್ದೀರಿ? ಚುನಾವಣೆಯಲ್ಲಿ ಒಂದು ಮತ ಅಸಿಂಧು ಆಗಿದ್ಯಾಕೆ? ಒಳಗೊಳಗೆ ನಡೆದಿರುವ ಸಂಚಿನ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಾಸ್ ವೋಟಿಂಗ್ ಕಾರಣವನ್ನ ಲಿಖಿತವಾಗಿ ವರದಿ ನೀಡಿ. ರಾಜ್ಯ ನಾಯಕರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿರೋ ನಿತಿನ್ ನಬೀನ್. ವರಿಷ್ಠರ ತರಾಟೆಯ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಅಡ್ಡ ಮತದಾನವನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ನಮಗೆ ಸಿಕ್ಕಿರೋ ಮಾಹಿತಿಯನ್ನ ಹೈಕಮಾಂಡ್ಗೆ ನೀಡಿದ್ದೇವೆ. ಪಕ್ಷಕ್ಕೆ ಅನ್ಯಾಯ ಮಾಡಿದವರ ಮೇಲೆ ಕಠಿಣ ಕ್ರಮ ಆಗುತ್ತೆ. ಅಡ್ಡ ಮತದಾನ ಮಾಡಿದವರು ಯಾರ್ಯಾರು ಅನ್ನೋ ವರದಿ ನೀಡಲು ಸ್ವಲ್ಪ ಸಮಯ ಅಗತ್ಯ ಇದೆ. ಶೀಘ್ರದಲ್ಲೇ ಎಲ್ಲ ಗೊತ್ತಾಗಲಿದೆ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ. ಅಧ್ಯಕ್ಷರು ಕೂಡ ಇತ್ತು. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂತ ಕೆಲಸ ಮಾಡಿದ್ದಾರೆ, ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನ ಮಾಡಲೇಬೇಕಾಗ್ತದೆ. ನಾವು ಕೂಡ ಮಾಹಿತಿಯನ್ನು ತೆಗೆದುಕೊಟ್ಟು ಇನ್ನೇನಾದರೂ ಮಾಹಿತಿಗಳು ನಮಗೆ ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಸಂಘಟನಾತ್ಮಕ ಕೂಡ ಸಲಹೆಗಳನ್ನು ನೀಡಿದ್ದಾರೆ. ಪಕ್ಷವನ್ನು ಕೂಡ ಬಲಪಡಿಸುವಂತ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನೋದನ್ನು ಅವರು ಹೇಳಿದರು. ಒಟ್ಟಾರೆ ದೇಶದ ದೊಡ್ಡ ಪಕ್ಷವಾಗಿರುವ ಬಿಜೆಪಿಗೆ ರಾಜ್ಯ ಬಿಜೆಪಿ ಶಾಸಕರ ನಡೆಯಿಂದ ಮುಖಭಂಗ ಆಗಿದೆ. ಕ್ರಾಸ್ ವೋಟಿಂಗ್ ಮಾಡಿರೋ ಆ ಶಾಸಕರು ಯಾರು ಅನ್ನೋದನ್ನ ಹುಡುಕಲು ಹೊರಟಿದ್ದು ಯಾರ್ಯಾರ ಮೇಲೆ ಕ್ರಮ ಆಗಲಿದೆ ಅನ್ನೋದೇ ಕುತೂಹಲವಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.